ನಿನ್ನಂತವಳಿಗೆ ನಮ್ ಕಾಲೇಜಲ್ಲಿ ಎಕ್ಸಾಮ್ ಬರೆಯಕ್ಕೆ ಅವಕಾಶ ಕೊಡಬಾರ್ದು ಅಂತ ಅಜ್ಜಿ ಹೀಗೆಲ್ಲ ಹೇಳಿದ್ರು ಕಮಲಿ. ನನಗೆ ಪವರ್ ಆಫ್ ಅಟಾರ್ನಿ ಕೊಟ್ಟು ಕಾಲೇಜ್ ನಡೆಸು ಅಂತ ಹೇಳಿ ಇನ್ನೊಂದು ಆರ್ಡರ್ ಕೂಡ ಮಾಡಿದ್ರು. ಏನ್ ಗೊತ್ತಾ? ಅನಿಕಾ, ಇನ್ ಮುಂದೆ ನನ್ನ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನಿಂದೆ. ಪವರ್ ಆಫ್ ಅಟಾರ್ನಿ ಬರ್ಕೊಡ್ತಾ ಇದ್ದೀನಿ, ತಗೋ. ಏನ್ ಹೇಳ್ತಿದ್ದೀರಾ ಅಜ್ಜಿ? ನನಗೆ ಯಾಕಿದು? ನಂಗೆ ಸ್ವಲ್ಪ ಬ್ರೇಕ್ ಬೇಕು ಅನಿಕಾ. ಇನ್ ಮುಂದೆ ಕಾಲೇಜ್ ಮ್ಯಾನೇಜ್ಮೆಂಟ್ ಎಲ್ಲ ನೀನೇ ನೋಡ್ಕೋ. ಎಲ್ಲ ನಿನ್ ಕಂಟ್ರೋಲಲ್ಲೇ ಇರುತ್ತೆ. ಹಾಗೆ ಒಂದು ಮುಖ್ಯವಾದ ವಿಚಾರ ನಡೆಸ್ಕೊಡು. ಎಸ್, ಟೆಲ್ ಮಿ ಅಜ್ಜಿ. ಕಮಲಿ ಎಕ್ಸಾಮ್ ಬರೀ ಕೊಡ್ದು. ಅಜ್ಜಿ, ಯಾವುದೇ ಕಾರಣಕ್ಕೂ ಕಮಲಿ ಎಕ್ಸಾಮ್ ಬರೆಯೋದಕ್ಕೆ ಅಲೋ ಮಾಡಬೇಡ. ಮೊದಲು ಅವಳ ಹಾಲ್ ಟಿಕೆಟ್ನ ಕ್ಯಾನ್ಸಲ್ ಮಾಡು. ಅಕ್ಕ ತಂಗಿ ಸೆಂಟಿಮೆಂಟ್ ಇಟ್ಕೊಂಡು ಅವಳನ್ನ ಎಕ್ಸಾಮ್ ಬರೆಯೋದಕ್ಕೆ ಏನಾದ್ರೂ ನೀನು ಅವಕಾಶ ಮಾಡಿಕೊಟ್ಟೆ, ನಾನು ಸುಮ್ಮನೆ ಇರೋದಿಲ್ಲ. ಬಟ್ ಅಜ್ಜಿ, ಆತರ ಮಾಡೋದು ತಪ್ಪಲ್ವಾ? ಅಲ್ಲ, ಅವಳೇನ್ ಮಾಡಿದಾಳೆ ಅಂತ? ಅನಿಕಾ, ಹೇಳ್ದಷ್ಟು ಮಾಡು ಅಷ್ಟೇ. ಏನು ಅಜ್ಜಿ ಹಿಂಗೆಲ್ಲ ಹೇಳಿದ್ರ? ಎಸ್ ಕಮಲಿ, ಅಜ್ಜಿಗೆ ಅದ್ಯಾವ ಭೂತ ಮೆಟ್ಕೊಂಡಿದ್ಯೋ ಗೊತ್ತಿಲ್ಲ, ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾರೆ. HMD ಬಂದು ಮ್ಯಾನೇಜ್ಮೆಂಟ್ ಅವ್ರು ಹಿಂಗ್ ಹೇಳ್ತವ್ರೆ ಅಂದಾಗ ಮ್ಯಾನೇಜ್ಮೆಂಟ್ ಅವ್ರು ಒತ್ತಾಯಕ್ಕೆ ಅಜ್ಜಿ ಹಿಂಗ್ ಮಾಡ್ತವ್ರೆ ಅಂತ ಅನ್ಕೊಂಡೆ. ಆದ್ರೆ ಅಜ್ಜಿನ ಹಿಂಗ್ ಮಾಡ್ತವ್ರೆ ಅಂದ್ರೆ ಹೌದು ಕಮಲಿ, ಅಜ್ಜಿಗೆ ಈಗ ನಿನ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಅದಕ್ಕೆ ಅನ್ಸುತ್ತೆ ನನಗ ಅಧಿಕಾರ ಕೊಟ್ಟು ಈ ತರ ಹೇಳಿಸ್ತಿದ್ದಾರೆ. ಹಲೋ ಅಮ್ಮ, ನಾನ್ ರಿಷಿ. ಹೇಳು ಕಂದ. ಅಮ್ಮ, ಕಮಲಿ ಅವ್ರನ್ನ ಕಾಲೇಜಿಗೆ ಡ್ರಾಪ್ ಮಾಡಿದ್ರ? ಅವ್ರ ಎಕ್ಸಾಮ್ ಬರೀತಾರಲ್ವಾ, ಅಥವಾ ಅವ್ರ ಎಕ್ಸಾಮ್ ಬರೆಯಲ್ಲ ಅಂತ ಹಠ ಹಿಡ್ದಿಯಾರ? ಹಾಗೇನಿಲ್ಲ ಕಣೋ, ಕಮಲಿ ಕಾಲೇಜ್ ಒಳಗ್ ಹೋಗಿದ್ದಾಳೆ, ಅವಳು ಎಕ್ಸಾಮ್ ಬರೀತಾಳೆ. ನೀನೇನ್ ತಲೆ ಕೆಡಿಸ್ಕೋಬೇಡ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಯಾಕೆ ರಿಷಿ, ಆಕ್ಚುಲಿ ನಾನೇ ನಿನಗೆ ಸಾರಿ ಕೇಳಬೇಕು.
ಇಷ್ಟೆಲ್ಲ ಆದ್ರೂ ಒಬ್ಬ ಲಾಯರ್ನ ಕರ್ಕೊಂಡು ಬಂದು ನಿನಗೆ ಬೇಲ್ ಅರೇಂಜ್ ಮಾಡಕ್ಕಾಗ್ಲಿಲ್ಲ. ಪರವಾಗಿಲ್ಲ. ಇಂಥ ಸ್ಥಿತಿಲೂ ಪರವಾಗಿಲ್ಲ ಅಂತ ನೀನು ಹೇಳೋದು ನಿನ್ ದೊಡ್ಡ ಗುಣ. ನೀನೇನು ಯೋಚನೆ ಮಾಡ್ಬೇಡ, ಆದಷ್ಟು ಬೇಗ ನಾನು ಬೇಲ್ನ ಅರೇಂಜ್ ಮಾಡ್ತೀನಿ. ಸರಿ. ಕಮಲಿ, ಅಕಾರ್ಡಿಂಗ್ ಟು ಅಜ್ಜಿ ನೀನೊಬ್ಳು ಕೊಲೆಗಾರನ ಹೆಂಡತಿ. ಅನಿಕಾ, ಪದೇ ಪದೇ ರಿಷಿ ಸರ್ನ ಕೊಲೆಗಾರ ಅಂತ ಹೇಳ್ಬೇಡ. ಅಯ್ಯೋ ಕಮಲಿ, ಋಷಿ ಬಗ್ಗೆ ನನಗ್ ಗೊತ್ತಿಲ್ವಾ? ನಿನ್ಗಿಂತ ಮೊದ್ಲಿಂದ ನಾನು ಅವನ್ನ ನೋಡ್ತಾ ಇದ್ದೀನಿ. ನಾನು ಹೇಳ್ತಿರೋದು ಅಜ್ಜಿ ಒಪಿನಿಯನ್ನ. ಇಲ್ಲ ಅನಿಕಾ, ನನ್ಗೆ ಮಾತಿನ ಮ್ಯಾಕೆ ನಂಬಿಕೆ ಬರ್ತಾ ಇಲ್ಲ. ಅಜ್ಜಿ ನನ್ ಮ್ಯಾಕೆ ಏಟ್ ವಿರುದ್ಧ ಇಟ್ಕೊಂಡವ್ರೆ ಅಂತ ನಂಗೆ ಸೆಂದ ಗೊತ್ತು. ರಿಷಿ ಸರ್ ಮ್ಯಾಕೆ ಅವ್ರ ಕೋಪ ಇರ್ಬೋದು, ಆದ್ರೆ ಆ ಕಾರಣದಿಂದ ನನ್ ಭವಿಷ್ಯನ ಅಜ್ಜಿ ಹಾಳು ಮಾಡ್ತಾರೆ ಅಂದ್ರೆ ಇಲ್ಲ. ನಾನು ಅಜ್ಜಿಗೆ ಈಗಲೇ ಫೋನ್ ಮಾಡ್ತೀನಿ. ಮಾತಾಡು ಕಮಲಿ, ಮಾತಾಡು. ಅಜ್ಜಿ ನಿನ್ ಕಾಲ್ ರಿಸೀವ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡು. ಅವ್ರು ನಿನಗೆ ಹಾಲ್ ಟಿಕೆಟ್ ಕೊಡಕ್ ಒಪ್ಪಿದ್ರೆ ನನ್ಗೂ ಖುಷಿನೇ ಕಮಲಿ. ಕಮಲಿ, ಅವ್ರ ಕಾಲ್ ಪಿಕ್ ಮಾಡ್ತಿಲ್ಲ ಅಲ್ವಾ? ಈ ಡಿಸಿಷನ್ ಫಿಕ್ಸ್ ಅಂತ ಅಜ್ಜಿ ನಂಗೆ ಆಲ್ರೆಡಿ ಹೇಳಿದ್ದಾರೆ ಕಮಲಿ. ಈ ವಿಷಯದ ಬಗ್ಗೆ ಅವಳ ಹತ್ರ ಮಾತಾಡಕ್ ನನಗೆ ಇಷ್ಟ ಇಲ್ಲ. ಅವ್ಳು ಕಾಲ್ ಮಾಡಿದ್ರು ನಾನು ಪಿಕ್ ಮಾಡಲ್ಲ ಅಂತ ಹೇಳಿದ್ದಾರೆ. ಆದ್ರೂ ನೀನೀಗ ಕಾಲ್ ಮಾಡಿದ್ರೆ ಅವ್ರ ಮನ್ಸ್ ಬದಲಾಗಿ ಪಿಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ನೋ ಯೂಸ್. Oh God, Kamali, please, please don't cry. ನಂಗೆ ತುಂಬಾ ಬೇಜಾರಾಗುತ್ತೆ. ನನ್ನ ಕ್ಲಾಸ್ಮೇಟ್ ಆಗಿ, ನನ್ನ ಸಿಸ್ಟರ್ ಆಗಿ ಇಷ್ಟು ಚೆನ್ನಾಗಿ ಓದೋ ನಿನ್ಗೆ ಹಾಲ್ ಟಿಕೆಟ್ ಕೊಡ್ತಿಲ್ವಲ್ಲ. ನನ್ನ ಕೈಗೆ ಅಧಿಕಾರ ಕೊಟ್ಟು ನಿನಗೆ ಹೆಲ್ಪ್ ಮಾಡದೆ ಇರೋ ತರ ಮಾಡ್ಬಿಟ್ರಲ್ಲ ಅಜ್ಜಿ. ನಂಗೆ ತುಂಬಾ ನೋವಾಗ್ತಿದೆ. ಅನಿಕಾ, ಏನ್ ಗೊತ್ತಾ, ನೀನ್ ಹಂಚಿತ ಒಂದ್ ಮಾತು ಹೇಳು. ನಾನು ಎಕ್ಸಾಮ್ ಬರೀಬಾರ್ದು ಅಂತಾನೆ ಇದ್ದೆ ಅನಿಕಾ, ಆದ್ರೆ ರಿಷಿ ಸರು ನಂತವ ಕೇಳ್ಕೊಂಡವ್ರೆ. ಇದು ಅವ್ರ ಕನ್ಸು. ಈಗಾಗ್ಲೇ ನೋವಲ್ಲಿರೋ ಅವರಿಗೆ ಮತ್ತಷ್ಟು ನೋವು ಕೊಡೋದಕ್ಕೆ ನನ್ಗಿಷ್ಟ ಇಲ್ಲ ಅನಿಕಾ. ಒಂದ್ಕಿಂತ ಅಜ್ಜಿ ತವ ನೀನ್ ಮಾತಾಡು. ನೋ ಕಮಲಿ, ನಾನು ಅಜ್ಜಿ ಮಾತನ್ನ ಮೀರೋ ಹಾಗಿಲ್ಲ. ಅವ್ರು ನನ್ಗೆ ಈ ವಿಷಯ ಬಗ್ಗೆ ಹೇಳ್ದಾಗ್ಲೇ ನಾನು ತುಂಬಾ ರಿಕ್ವೆಸ್ಟ್ ಮಾಡಿದೆ. ಬಟ್ ಅವರು ನನ್ನನ್ನೇ ಬೈದ್ ಕಳ್ಸಿದ್ರು. ಐ ಆಮ್ ಸಾರಿ ಕಮಲಿ, ಬಟ್ ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ನಾನು ಏನ್ ತೆಪ್ಪ ಮಾಡೀನಿ ಅಂತ ನಂಗೆ ಈ ಶಿಕ್ಷೆ ಅನಿಕಾ. ಕಮಲಿ, ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ಅಜ್ಜಿ ಋಷಿನೇ ತಾತನ್ ಕೊಂದಿರೋದು ಅಂತ ಸ್ಟ್ರಾಂಗ್ ಆಗಿ ನಂಬ್ಕೊಂಡಿದ್ದಾರೆ. ಅದಕ್ಕೆ ಹೀಗೆಲ್ಲ ಮಾಡ್ತಿರೋದು. ನೀನೀಗ ಅಳೋದ್ರಿಂದ ಏನು ಆಗಲ್ಲ ಕಮಲಿ. ಇದೇನ್ ಲಾಸ್ಟ್ ಟೈಮ್ ಅಲ್ವಲ್ಲ. ನೆಕ್ಸ್ಟ್ ಟರ್ಮ್ ನೀನಿನ್ನ ಎಕ್ಸಾಮ್ ಬರಿಬಹುದು. ಈಗ ಹೊರಡು ಕಮಲಿ, ಮನೆಗೆ ಹೊರಡು ಪ್ಲೀಸ್. Wow, this is my victory.
ಕೆಸರಿನ ಕಾಮಲಿ ಮೊದಲನೇ ಸಲ ನಿನ್ನ ಸೋಲ್ಸಿದೀನಿ ಕಣೆ. ಕಮ್ಲಿ, ಅಜ್ಜಿ ಏನಂದ್ರು? ಅಜ್ಜಿಯವರೆಲ್ಲ ಅಧಿಕಾರನು ಅನಿಕಂಗ್ ಕೊಟ್ಟವ್ರೆ ರಚನಾ. ಯಾವುದೇ ಕಾರಣಕ್ಕೂ ಕಮ್ಲಿಗೆ ಪರೀಕ್ಷೆ ಬರೆಯಕ್ ಬಿಡ್ಬೇಡ ಅಂತಾನು ಹೇಳೋರೆ. ವಾವ್, ಈ ಖುಷಿನ ಮೆಷರ್ ಮಾಡಕ್ಕೆ ಯಾವ್ದಾದ್ರು ಗ್ಯಾಜೆಟ್ ಇದ್ದಿದ್ರೆ ಆ ಗ್ಯಾಜೆಟ್ ನಾನು ಇವತ್ತು ಯೂಸ್ ಮಾಡಿದಿದ್ರೆ ಅದು ಬ್ಲಾಸ್ಟೇ ಆಗೋಗ್ತಿತ್ತೋ ಏನೋ. ಓ ಮೈ ಗಾಡ್, ನಂಗೆ ಇವತ್ತು ತುಂಬಾ ತುಂಬಾ ಖುಷಿ ಆಗ್ತಿದೆ. ಈ ಕೆಸರಿನ ಕಮಲಿ ಯಾವಾಗ್ಲೂ ಫಸ್ಟ್ ರ್ಯಾಂಕ್ ತಗೊಂಡು ನನ್ನ ಹೊಟ್ಟೆಗೆ ಬೆಂಕಿ ಆಗ್ತಿದ್ದೆ. ಆಮೇಲೆ ನನ್ನ ಋಷಿನ ಮದ್ವೆ ಆಗಿ ನನ್ನ ಹಾರ್ಟಿಗೆ ಬೆಂಕಿ ಹಾಕಿದೆ. ಆದ್ರೆ ಇವತ್ತು ಅದೆಲ್ಲ ನಿನಗೆ ಬ್ಯಾಕ್ ಫೈರ್ ಆಗಿ ನಿನ್ ಲೈಫೇ ಬೂದಿ ಆಗ್ತಿದೆ. ಇವಾಗ ಋಷಿನೂ ನಿನ್ ಜೊತೆ ಇಲ್ಲ, ಎಕ್ಸಾಮ್ಸ್ ಬರೆಯಕ್ಕಾಗ್ತಿಲ್ಲ. ಆಮೇಲೆ ಅಜ್ಜಿನೂ ನಿನ್ ಮೇಲೆ ಗುರ್ರ ಅಂತಿದ್ದಾರೆ. ಇನ್ನ ತಾರಾ ಆಂಟಿ ಅವರು ಇದಕ್ಕೆಲ್ಲ ಕಾರಣ ನೀನೇ ಅಂತ ನಿನ್ನ ದೂರ ಮಾಡ್ಬಿಟ್ರೆ ಆಹಾ, ನನಗೆ ಲಾಟ್ರಿ ಹೊಡೆದಂಗ ಆಗುತ್ತೆ. ಇದಕ್ಕೆ ಟೈಮ್ ಅನ್ನೋದು. ಮೈ ಡಿಯರ್ ತಾತ, ನಿನಗೊಂದು ದೊಡ್ಡ ಥ್ಯಾಂಕ್ ಯು ಕಣ. ಇದೆಲ್ಲ ನಿನ್ನಿಂದಾನೇ. ನಿನ್ ಸಾವು ನನಗೆ ಗೆಲುವು ತಂದು ಕೊಟ್ಟಿದೆ. ನೀನ್ ಒಬ್ಬ ಸತ್ರೆ ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಾಗಿದ್ರೆ ನಿನ್ನ ಯಾವತ್ತೂ ಸಾಯಿಸ್ಬಿಡ್ತಿದ್ದೆ ಕಣೋ. ತಾತ, ನಿನ್ನ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಹೀಗೇ ಇರ್ಲಿ. ಓಕೆ ಅನಿಕಾ, ಯು ಹ್ಯಾವ್ ಟು ಸೆಲೆಬ್ರೇಟ್ ದಿಸ್ ಮೂಮೆಂಟ್. ಕಮ್ ಆನ್. ನನಗೊಂದು ಅರ್ಥ ಆಯ್ತಿಲ್ಲ, ಅಜ್ಜಿ ಯಾಕೆ ಹಿಂಗ್ ಮಾಡ್ತವ್ರೆ ಅಂತವ. ಅಜ್ಜಿದು ಅತಿ ಆಯ್ತು. ತಾತ ತೀರ್ಕೊಂಡಿದ್ದಕ್ಕೆ ನಮಗೂ ನೋವಾಗಿದೆ. ಏನೋ ನಾವೇ ಎಲ್ಲ ಸೇರ್ಕೊಂಡು ತಾತಂಗೇನೋ ಮಾಡಿರೋ ತರ ಆಡ್ತಿದ್ದಾರೆ. ಕಮ್ಲಿ, ನೀನ್ ಎಕ್ಸಾಮ್ ಬರ್ದೇ ಬರೀತ್ಯಾ, ನಾನ್ ಹೋಗಿ ಅಜ್ಜಿ ಹತ್ರ ಮಾತಾಡ್ತೀನಿ. ಹೌದ್ ಕಮ್ಲಿ, ಅದೇಂಗ್ ಎಕ್ಸಾಮ್ ಬರೆಯಕ್ ಬಿಡಕ್ಕಿಲ್ಲ ಅಂತ ನಾನು ನೋಡ್ತೀನಿ. ದಯವಿಟ್ಟು ಬೇಡ, ನೀವೆಲ್ಲ ಸುಮ್ಕಿದ್ ಬಿಡಿ. ನನ್ನಿಂದ ನಿಮ್ ಟೈಮ್ ನ ವೇಸ್ಟ್ ಮಾಡ್ಕೋಬೇಡಿ. ಪರೀಕ್ಷೆಗೆ ಇನ್ ಸ್ವಲ್ಪ ಹೊತ್ತೈತೆ, ಹೋಗ್ ಓದ್ಕೊಳ್ಳಿ. ಅದರಿಂದ ಉಪಯೋಗ ಆಯ್ತೈತೆ. ನನ್ ಬಗ್ಗೆ ನೀವ್ ಯಾರು ಚಿಂತೆ ಮಾಡ್ಬೇಡಿ. ಕಮ್ಲಿ, ಕಮಲಿ, ಅತ್ತೆಮ್ಮ, ಕಮಲಿ ಏನಾಯ್ತು? ಯಾಕೆ ಅಳ್ತಿದ್ಯಾ? ಎಕ್ಸಾಮ್ ಬರೆದು ಯಾಕೆ ಹೊರಗೆ ಬಂದೆ? ಎಕ್ಸ್ಕ್ಯೂಸ್ ಮೀ,
ಹೋಗಿ, ಎಕ್ಸಾಮ್ ಟೈಮ್ ಆಯ್ತು. ಗೋ. ಕಮಲಿ, ಕಮಲಿ, ಟೈಮ್ ಆಯ್ತು, ಹೋಗಿ ಎಕ್ಸಾಮ್ ಬರಿಯಮ್ಮ. ಕಮಲಿ, ನೀನ್ ಏನು ಮಾತಾಡದೆ ಹೀಗೆ ಅಳ್ತಾ ಇದ್ರೆ ನನ್ಗೇನ್ ಅರ್ಥ ಆಗ್ಬೇಕು? ಯಾಕೆ ವಾಪಸ್ ಬಂದೆ? ರಿಷಿ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಅತ್ತಮ್ಮ, ಮನೆಗೆ ಹೋಗಮ್ಮ ಬನ್ನಿ. ಕಮಲಿ, ಏನ್ ಹೇಳ್ತಾ ಇದ್ಯಾ? ಎಕ್ಸಾಮ್ ಬರೆಯೋದ್ ಬಿಟ್ಟು ಮನೆಗೆ ಹೋಗೋಣ ಅಂತಿದ್ಯಲ್ಲ, ಏನಾಯ್ತು ಕಮಲಿ? ಕಮಲಿ, ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಹೇಳು. ಅಮ್ಮ, ಅದನ್ನ ನಾನು ಹೇಳ್ತೀನಮ್ಮ. ಕಮ್ಲಿನ ಎಕ್ಸಾಮಿಗೆ ಕೂರಿಸಬಾರ್ದು ಅಂತ ಮ್ಯಾನೇಜ್ಮೆಂಟ್ ಅವ್ರು ಡಿಸೈಡ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟಾ? ಯಾರು ಆ ಮ್ಯಾನೇಜ್ಮೆಂಟ್? ಈ ಕಾಲೇಜ್ಗೆ ನಾನು ಟ್ರಸ್ಟಿ. ಮ್ಯಾನೇಜ್ಮೆಂಟ್ ಏನೇ ಡಿಸಿಷನ್ ತಗೊಂಡ್ರು ನನಗೆ ಹೇಳೇ ತಗೋಬೇಕು. ನನ್ಗೊಂದು ಮಾತು ಹೇಳ್ದೆ, ಅದು ಹೇಗ್ ಡಿಸೈಡ್ ಮಾಡಿದ್ರು? ಒಬ್ಬ ಸ್ಟೂಡೆಂಟ್ ಫ್ಯೂಚರ್ನ ಹಾಳು ಮಾಡೋ ರೈಟ್ಸು ಯಾರಿಗೂ ಇಲ್ಲ. ಕಮಲಿ, ನೀನ್ ಬಾ ನನ್ ಜೊತೆ. ಅದ್ ಯಾರು ನಿನ್ನ ಎಕ್ಸಾಮ್ ಕೂರಕ್ ಬಿಡೋದೋ ನಾನು ನೋಡೇ ಬಿಡ್ತೀನಿ. ಬಾ. ಅಜ್ಜಿ, ನಾನ್ ನೀವ್ ಹೇಳ್ದಂಗೆ ಮಾಡ್ದೆ ಅಜ್ಜಿ. ಕಮಲಿಗೆ ಎಕ್ಸಾಮ್ ಬರಿಬೇಡ ಅಂತ ಹೇಳ್ದೆ. ಬಟ್ ಅವಳು ಎಷ್ಟು ಬೇಜಾರ್ ಮಾಡ್ಕೊಂಡ್ಲು ಗೊತ್ತಾ? ಪಾಪ, ಅವಳ ಮುಖನೇ ನೋಡಕ್ ಆಗ್ತಿರ್ಲಿಲ್ಲ ಅಜ್ಜಿ. ಆಂಟಿ, ಅದು ಅದು ಇದ್ರಲ್ಲಿ ನಂದೇನು ಇಲ್ಲ ಆಂಟಿ, ಎಲ್ಲ ಅಜ್ಜಿದೇ ಡಿಸಿಷನ್. ಬೇಕಾದ್ರೆ ನೀವು ಅವ್ರ ಹತ್ರನೇ ಮಾತಾಡಿ. ತೋಳಿ, ಲೈನ್ ಅಲ್ಲಿ ಇದ್ದಾರೆ. ನಿಮ್ ಮೊಮ್ಮಗಳು ಅಂತಾನು ನೋಡ್ದೆ. ನಿರ್ದಾಕ್ಷಿಣ್ಯವಾಗಿ ಕಮಲಿಗೆ ಎಕ್ಸಾಮ್ ಬರಿಬೇಡ ಅಂತ ಹೇಳ್ತಾ ಇದೀರಲ್ಲ, ಏನಾಗಿದೆ ನಿಮ್ಗೆ? ಕಮಲಿ ಅಂತಲ್ಲ, ಒಬ್ಳು ಸ್ಟೂಡೆಂಟ್ ಅಂತಾನು ನೋಡ್ದೆ, ಅವಳ ಭವಿಷ್ಯನ ಹಾಳು ಮಾಡಕ್ ನೋಡ್ತಿದ್ದೀರಲ್ಲ. ನಿಮ್ಗೆ ರಿಷಿ ಮೇಲ್ ಕೋಪ ಇದ್ರೆ ಅದನ್ನ ಕಮಲಿಗೆ ಯಾಕೆ ಲಿಂಕ್ ಮಾಡ್ತಿದ್ದೀರಾ? ಕೋರ್ಟ್ ಅಲ್ಲಿ ತೀರ್ಮಾನ ಆಗೋ ತನಕ ವೇಟ್ ಮಾಡಿ. ಅದನ್ ಬಿಟ್ಟು ಹೀಗೆಲ್ಲ ರಿವೆಂಜ್ ತೀರಿಸ್ಕೋಬೇಡಿ. ಇಷ್ಟಕ್ಕೂ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಇದ್ದೀನಿ. ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ ಒಪಿನಿಯನ್ ಕೇಳ್ದೆ, ನೀವೊಬ್ರೆ ಅದ್ ಹೇಗೆ ಡಿಸಿಷನ್ ತಗೊಂಡ್ಬಿಟ್ರಿ ಕಮಲಿ ಎಕ್ಸಾಮ್ ಬರಿಬಾರ್ದು ಅಂತ? ನನ್ನ ಸೊಸೆ ಭವಿಷ್ಯ ಹಾಳಾಗೋಕೆ ನಾನ್ ಬಿಡಲ್ಲ ಅನ್ನಪೂರ್ಣಮ್ಮ ಅವರೇ. ನೀವು ನಿಮ್ ತೀರ್ಮಾನನ ಬದಲಾಯಿಸ್ಕೊಳ್ಳೇಬೇಕು. ಮಾತಾಡಿ. ನನಗಿದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ವಾಟ್? ಅಜ್ಜಿ ಕಾಲಿ ಕಟ್ ಮಾಡ್ಬಿಟ್ರ? ಓ ಮೈ ಗಾಡ್, ಅಜ್ಜಿ ಯಾಕೆ ಹೀಗ್ ಮಾಡ್ತಿದ್ದಾರೆ? ಅನಿಕಾ, ಈಗ ನೀನ್ ಅವ್ರ ಜಾಗದಲ್ಲಿ ಇದೆಯಾ ಅಲ್ವಾ? ಕಮಲಿಗೆ ಹಾಲ್ ಟಿಕೆಟ್ ಕೊಡೋಕ್ ನೀನೇ ಹೇಳು. ಐ ಆಮ್ ಸೋ ಸಾರಿ ತಾರಾ ಆಂಟಿ, ಬಟ್ ನಾನು ಹಾಗೆ ಮಾಡಕ್ಕಾಗಲ್ಲ. ಲುಕ್, ಅಜ್ಜಿ ಪವರ್ ಆಫ್ ಅಟಾರ್ನಿನ ನನಗೆ ಕೊಟ್ಟಿರ್ಬೋದು, ಬಟ್ ಅವ್ರ ಡಿಸಿಷನ್ ಫೈನಲ್ ಆಂಟಿ. ಈಗ ನೀವು ಏನು ಮಾಡಕ್ಕಾಗಲ್ಲ, ನಾನು ಏನು ಮಾಡಕ್ಕಾಗಲ್ಲ. ಮೆಂಬರ್ಸ್ ಕೂಡ ಅವ್ರ ಪರವಾಗಿ ನಿಂತಿದ್ದಾರೆ. ಈಗ ನಾನು ಅವ್ರ ಮಾತು ಮೀರಿ ಕಮಲಿ ಪರವಾಗಿ ನಿಂತ್ರೆ ಅಜ್ಜಿ ನನ್ನನ್ನು ಎಕ್ಸಾಮ್ ಬರೆಯಕ್ಕೆ ಅಲೌ ಮಾಡಲ್ಲ ಆಂಟಿ. ಓಕೆ, ನಿಮ್ ಅಜ್ಜಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು.
ಅದ್ ಹೇಗ್ ಕಮಲಿಗೆ ಎಕ್ಸಾಮ್ ಬರ್ಲಕ್ ಬಿಡಲ್ವೋ ನಾನು ನೋಡೇ ಬಿಡ್ತೀನಿ. ಬಾ ಕಮಲಿ.